ಮುಂದೆ ಚಿನ್ನಸ್ವಾಮಿಯಲ್ಲಿ ಮತ್ತೆ ಕ್ರಿಕೆಟ್ ಸ್ಟಾರ್ಟ್ ಆಗ್ತಾ ಇದೆ. ಟಿಕೆಟ್ ತಗೊಳೋದಕ್ಕೆ ಡಿಜಿಟಲ್ ಯೂಸ್ ಮಾಡಿದ್ರೆ ಸಾಕು. 35,000 ಇರುವಂತ ಸೀಟಿಂಗ್ ಕೆಪಾಸಿಟಿ ಇನ್ಮೇಲೆ 50,000ಕ್ಕೆ ಜಾಸ್ತಿ ಆಗುತ್ತೆ. ಇಂಗ್ಲೆಂಡ್ ನಲ್ಲಿರುವಂತಹ ಲಾರ್ಡ್ಸ್ ಮೈದಾನದಲ್ಲಿರುವಂತಹ ಮ್ಯೂಸಿಯಂ ಇನ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಸಿಗುತ್ತೆ. ಮಾಜಿ ಕ್ರಿಕೆಟಿಗರಿಗೆ ಇನ್ಮೇಲೆ PF ಕೂಡ ಸಿಗುತ್ತೆ. ಮೈಸೂರಿನಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಲ್ಲಿ ಒಂದು ಸ್ಟೇಡಿಯಂ ಕೂಡ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಅನಿಲ್ ಕುಂಬ್ಳೆ ಆಮೇಲೆ ರಾಹುಲ್ ದ್ರಾವಿಡ್ ನ ಸ್ಟ್ಯಾಂಡ್ಗಳು ಕೂಡ ಅತಿ ಶೀಘ್ರದಲ್ಲಿ ಬರುತ್ತೆ. ಅಷ್ಟೇ ಅಲ್ಲ, ನೀವು ಎಲ್ಲೂ ನೋಡಿದಂತಹ ಡಿಜಿಟಲ್ ಕರ್ಣ ಇನ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಇರುತ್ತೆ. ಹೌದು ಪ್ರೇಕ್ಷಕರೇ, ನಾವು ಕಾಯ್ತಿದ್ದಂತಹ ಒಂದು ಅದ್ಭುತವಾದ ಕ್ಷಣ ಕೊನೆಗೂ ಬರೋ ಸೂಚನೆಗಳು ಕಂಡು ಬರ್ತಾ ಇದೆ. ಒಂದು ಸ್ಮಾಲ್ ಗ್ಯಾಪ್ ನಂತರ ಮತ್ತೆ KCA ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮತ್ತೆ ಮ್ಯಾಚ್ಗಳು ಆರಂಭ ಆಗೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಕೇವಲ ಒಂದು ಸಣ್ಣ ಎಲೆಕ್ಷನ್ ನಡೀಬೇಕು. ಅದರಲ್ಲಿ ಒಬ್ರು ಗೆದ್ರೆ ನಾನು ಹೇಳಿದಂತ ಎಲ್ಲಾ ಮಾತುಗಳು ನಿಜ ಆಗುವಂತ ಭರವಸೆ ಗೊತ್ತಿದ್ದು ಮತ್ತೆ ಅಲ್ಲ, ನಮ್ಮ ಮಾಜಿ ಕ್ರಿಕೆಟರ್ ಕನ್ನಡಿಗ ವೆಂಕಟೇಶ್ ಪ್ರಸಾದ್ ಅವರು. ನಿಜವಾಗ್ಲೂ ಸಾಕಷ್ಟು ಕನಸುಗಳು ಈಗ ಮತ್ತೆ ಗರಿಗಿದ್ರಿವೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಕಳೆದ ಜೂನ್ 4ರಂದು ಏನ್ ನಡೀತು ಅಂತ ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಏನು RCB IPL ಗೆಲ್ತು, ಆದ್ರೆ ಅದೇ ಸಂದರ್ಭದಲ್ಲಿ 11 ಜನರ ಪ್ರಾಣ ಹೋಯ್ತು, ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ಮುಂದೆ. ಅಂತ ಒಂದು ದುರ್ಘಟನೆ ನಾವು ಕ್ರಿಕೆಟ್ ಅಂಗಣದಲ್ಲಿ ಯಾವ ಒಂದು ಟೈಮಲ್ಲೂ ಕೂಡ ನೋಡಿರ್ಲಿಲ್ಲ. ಅಂತ ಒಂದು ಬ್ಯಾಡ್ ಟೈಮ್ ನಮಗೆ ಜೂನ್ 4ರಂದು ಸಿಕ್ತು. ಹಾಗಾಗಿ ಈಗ ಅದೆಲ್ಲ ದೂರ ಸರಿಬೇಕು. ಯಾಕೆಂದ್ರೆ KCA ನಿಮ್ಗೆ ಗೊತ್ತಿದೆ, ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಇಂಟರ್ನ್ಯಾಷನಲ್ ಮ್ಯಾಚ್ ಒಂದು ಲೋಕಲ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ನಡೀತಾ ಇಲ್ಲ. ಮಹಾರಾಜ ಟ್ರೋಫಿ ನಡಿಬೇಕಾಗಿತ್ತು, ಮಹಾರಾಣಿ ಟ್ರೋಫಿ ನಡಿಬೇಕಾಗಿತ್ತು, ಅದನ್ನೆಲ್ಲ ನಾವು ಕಣ್ತುಂಬಬೇಕಾಗಿತ್ತು. ಆದ್ರೆ ಅದ್ ಯಾವುದೂ ಕೂಡ ಆಗದೆ ಇವತ್ತು ಕ್ರಿಕೆಟ್ ಅಭಿಮಾನಿಗಳು ಎಷ್ಟು ಬೇಜಾರಾಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕೇವಲ ಕ್ರಿಕೆಟರ್ ಅಷ್ಟೇ ಅಲ್ಲ, ಅವ್ರ ಕೋಚ್ ಕೂಡ ಆಗಿದ್ರು. ಅಷ್ಟೇ ಅಲ್ಲದೆ ಒಂದು ವೈಸ್ ಪ್ರೆಸಿಡೆಂಟ್ ಆಗೂ ಕೆಲಸ ಮಾಡಿದ್ದಾರೆ ವೆಂಕಟೇಶ್ ಪ್ರಸಾದ್. ಇಂಥ ವೆಂಕಟೇಶ್ ಪ್ರಸಾದ್ ಈಗ ನಿಮಗೋಸ್ಕರ ಅಂದ್ರೆ ಅಭಿಮಾನಿಗಳಿಗೋಸ್ಕರ ಮತ್ತೊಂದು ದೊಡ್ಡ ನಿರ್ಧಾರನ ತಗೊಂಡಿದ್ದಾರೆ. ಅದೇ ನೆಕ್ಸ್ಟ್ ಎಲೆಕ್ಷನ್ಗೆ ನಾನು ಕನ್ಸಿಸ್ಟ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೋಸ್ಕರ ಅವ್ರು ಸಾಕಷ್ಟು ಪ್ರಣಾಳಿಕೆಗಳನ್ನ ಬಿಟ್ಟಿದ್ದಾರೆ. ಸಾಕಷ್ಟು ಏನೆಲ್ಲ ಮಾಡಬೇಕು ಅಂತ ತನ್ನ ಕನಸುಗಳನ್ನ ಮುಂದಿಟ್ಟಿದ್ದಾರೆ. ಒಮ್ಮೆ ಅಕ್ಟೋಬರ್ ಅಲ್ಲಿ ಇಲ್ಲ ನವೆಂಬರ್ ನಲ್ಲಿ ನಡೆಯುವಂತ ಒಂದು ಎಲೆಕ್ಷನ್ ಅಲ್ಲಿ ಅವ್ರು ಗೆದ್ದಿದ್ದೆ ಆದ್ರೆ ಖಂಡಿತವಾಗೂ ಈ ಒಂದು ಏನ್ ಪ್ರಣಾಳಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರು ಹೇಳಿದ್ದಾರೆ. ಆದ್ರೆ ಈಗೆಲ್ಲ ಹಿಡಿಯಬೇಕಂದ್ರೆ ಅವ್ರ ಹತ್ರ ಇರುವಂತ 3 ವರ್ಷಗಳ ಕಾಲದಲ್ಲಿ ಅವರು ಸಾಕಷ್ಟು ಶ್ರಮ ಪಡಬೇಕಾಗುತ್ತೆ. ಇದಕ್ಕೆ ಒಂದು ಅವಕಾಶವನ್ನ ಅವರು ಎದುರು ನೋಡ್ತಿದ್ದಾರೆ. ಏನು KCA 1900 ಜನ ಮೆಂಬರ್ಸ್ ಇದ್ದಾರೆ. ಅವರು ಈ ಎಲೆಕ್ಷನ್ ನಲ್ಲಿ ವೆಂಕಟೇಶ್ ಪ್ರಸಾದ್ ಅನ್ನ ಗೆಲ್ಸೋದು ಬಹುತೇಕ ಪಕ್ಕ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಷ್ಟೊಂದು ದೊಡ್ಡ ನಿರ್ಧಾರವನ್ನ ತಗೊಂಡಿರೋರು ವೆಂಕಟೇಶ್ ಪ್ರಸಾದ್ ಬಿಟ್ರೆ ಅವ್ರ ಅಪೋನೆಂಟ್ ಆಗಿ ಯಾರು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಏನು ಕಾಲ್ಪನಿಕ ಪ್ರಕರಣ ಆಯ್ತು, ಅದಾದ್ಮೇಲೆ ಯಾರು ಕೂಡ KCA ಜವಾಬ್ದಾರಿ ಹೇಗಪ್ಪ ನಿಭಾಯಿಸೋದು ಅಂತ ಚಿಂತೆ ಮಾಡ್ತಾ ಇದ್ರು. ಅಂತ ಟೈಮಲ್ಲಿ ಈಗ ಒಂದು ಭರವಸೆ ಬೆಳಕು ಸಿಕ್ಕಿರೋದು KCA ಅದು ವೆಂಕಟೇಶ್ ಪ್ರಸಾದ್ ಮೂಲಕ. ಅವ್ರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಾಕಷ್ಟು ಅನುಭವ ಇದೆ. ನಾವು ಅನಿಲ್ ಕುಂಬ್ಳೆ ಆಮೇಲೆ ಏನು ಜಾವಗೇಶ್ ಶ್ರೀನಾಥ್ ಅವರು ಏನು ಮಾಡ್ತಾ ಇದ್ರು, ಆಡಳಿತ ಮಾಡ್ತಾ ಇದ್ರು, ಆ ಟೈಮಲ್ಲೇ ಕೂಡ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ರು. ಹಾಗಾಗಿ ಅವ್ರಿಗೆ KCA ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಹಾಗಾಗಿ ಈಗ ಒಂದು ದೊಡ್ಡ ನಿರ್ಧಾರನ ತಗೊಳ್ತಾ ಇರೋದು. ಸಾಕಷ್ಟು ಏನಪ್ಪಾ ಅಂದ್ರೆ ನೆನ್ನೆ ಮಾತಾಡುವಾಗ ಹೇಳ್ತಾ ಇದ್ರು, ಅತಿ ದೊಡ್ಡ ಒಂದು ಜವಾಬ್ದಾರಿನ ವಹಿಸ್ಕೊಡ್ತೀನಿ ನಾನು, ಗವರ್ನಮೆಂಟ್ ನಾನು ಒಂದು ಯತ್ನ ಮಾಡ್ತೀನಿ, ಅವ್ರಿಗೋಸ್ಕರ ಮನವರಿಕೆ ಮಾಡ್ಕೊಡ್ತೀನಿ ಅಂತ. ಬಟ್ ಅಷ್ಟೊಂದು ಈಸಿ ಅಲ್ಲ. ಯಾಕಂದ್ರೆ ಗವರ್ನಮೆಂಟ್ ಅನ್ನ ಮನವರಿಕೆ ಮಾಡೋದಕ್ಕೆ ಸಾಕಷ್ಟು ತಯಾರಿ ಬೇಕಾಗುತ್ತೆ. KCA ಮತ್ತೆ ಒಂದು ಏನು ರೀಬರ್ತ್ ಆಗಿ ನಾವು ನಿರ್ಮಾಣ ಮಾಡ್ಬೇಕಾಗುತ್ತೆ. ಇದಕ್ಕೆಲ್ಲ ಒಂದು ಸವಾಲುಗಳು ಅವ್ರ ಮುಂದೆ ಇದೆ. ಆ ವೆಂಕಟೇಶ್ ಪ್ರಸಾದ್ ನಮ್ ಜೊತೆ ಮಾತಾಡಿದ್ರು. ಅವರೆಲ್ಲ ಏನ್ ಹೇಳಿದ್ದಾರೆ ನೋಡಿ ಈ ವಿಡಿಯೋದಲ್ಲಿ. And we would like to bring back the lost glory, I should say, as far as the stadium is concerned. We would like to bring back international cricket. It's such an iconic venue, Chinnaswamy Stadium, such an iconic venue, which has been standing for last 50 years. Maharaja Cup is also being moved out, so which is not a good thing. So we would obviously like to bring back that lost glory, bring back those those international matches, and give the fans a better experience, not just watching international matches, also coming up with one of the best stadiums. Dear friends,
ವೆಂಕಟೇಶ್ ಪ್ರಸಾದ್ ಮಾತುಗಳನ್ನ ನಾವು ಕೇಳ್ತಿದ್ರೆ ನಿಜವಾಗ್ಲೂ ನಮಗೂ ಇನ್ಸ್ಪೈರ್ ಆಗುತ್ತೆ. ಯಾಕಂದ್ರೆ ಇಂಥವು ಏನು ಹರಿಯ ನೀರಲ್ಲಿ ವಿರುದ್ಧವಾಗಿ ನಾವು ಹೋಗಬೇಕಂತ ಪರಿಸ್ಥಿತಿ ಈಗ ವೆಂಕಟೇಶ್ ಪ್ರಸಾದ್ ಅವ್ರ ಟೀಮ್ಗಿದೆ. ಇನ್ನು ಎಲೆಕ್ಷನ್ಗೆ ಅವರು ಒಂದು ಸ್ಟೆಪ್ ಅನ್ನ ಇಷ್ಟಿದ್ದಾರೆ. ಆದ್ರೆ ಅವರಿಗೆ ಸಾಕಷ್ಟು ಸಪೋರ್ಟ್ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ವೆಂಕಟೇಶ್ ಪ್ರಸಾದ್ ಎಲ್ಲರಿಗೂ ಗೊತ್ತಿರುವಂತಹ ವ್ಯಕ್ತಿ. ಅವ್ರಿಗೆ ಕೇವಲ ಒಬ್ಬ ಕ್ರಿಕೆಟರ್ ಅಷ್ಟೇ ಅಲ್ಲ, ಆದ್ರೆ ಅದರ ಹೊರತಾಗಿ ಅವರ ಒಂದು ಪರ್ಸನಲ್ ಒಂದು ಬಾಂಡಿಂಗ್ ಅನ್ನು ನೋಡ್ತಿದ್ರೆ ಅವ್ರು ಮಾತಾಡೋದಾಗಿರ್ಲಿ, ಅವರೊಬ್ಬರ ಜೊತೆ ಇದ್ ಮಾಡೋದಾಗಿರ್ಲಿ, ಅಷ್ಟೇ ಅಲ್ಲ ಅವರ ನೆನಪಿನ ಶಕ್ತಿ ಕೂಡ ತುಂಬಾ ಚೆನ್ನಾಗಿದೆ. ಅದು ಪರ್ಸನಲ್ ಆಗಿ ನನಗೆ ಗೊತ್ತು. ಹಾಗಾಗಿ ವೆಂಕಟೇಶ್ ಪ್ರಸಾದ್ ಈಗ ನಾವು ಅಧ್ಯಕ್ಷರಾಗಿ KSE ಆಗಿ ಬಂದ್ರೆ ನಿಜಕ್ಕೂ ಈಗಿನ ಒಂದು ಮಟ್ಟ ಕಳೆದ 3 ತಿಂಗಳಿಂದ ನಾವೆಲ್ಲ ಏನೆಲ್ಲ ಕಳ್ಕೊಂಡಿದೀವಿ ಅದು ಖಂಡಿತವಾಗ್ಲೂ ನಾವು ಮುಂದೆ ನೋಡ್ಬೋದು. ಯಾಕೆಂದ್ರೆ ನಿಮ್ಗೆ ಗೊತ್ತಿರಲಿ, ಇದೇ ವೆಂಕಟೇಶ್ ಪ್ರಸಾದ್ ಅವ್ರ ಟೀಮ್ಗೆ ಈಗ ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್ ಅವರ ಇದು ಕೂಡ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಇದಕ್ಕೋಸ್ಕರ ಅವ್ರು ಇನ್ನೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ವೆಂಕಟೇಶ್ ಪ್ರಸಾದ್. KSE ಅಲ್ಲಿ 2 ಸ್ಥಾನಗಳಿಗೆ ಇದೆ ಅನಿಲ್ ಕುಂಬ್ಳೆ ಹಾಗೂ ರಾಹುಲ್ ದ್ರಾವಿಡ್ ಅನ್ನ ಹೆಸರುಗಳನ್ನ ಇಡೋದಕ್ಕೆ ಅವ್ರು ರೆಡಿ ಇದ್ದಾರೆ. ಇಷ್ಟೆಲ್ಲ ಇದೆ, ವೆರಿ ಗುಡ್ ನ್ಯೂಸ್. ಬಟ್ ಇನ್ನೂ ಸಾಕಷ್ಟು ಇದೆ. ಏನಪ್ಪಾ ಅಂದ್ರೆ ಟಿಕೆಟ್ಗಳ ವಿಚಾರದಲ್ಲಿ ಅವ್ರಿಗೆ ಸಾಕಷ್ಟು ಕನ್ಸರ್ನ್ ಇದೆ. ಯಾಕಂದ್ರೆ ಒಂದು ಲಾಸ್ಟ್ 3-4 ವರ್ಷಗಳಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಕಂಡು ಬಂತು. ಯಾಕಂದ್ರೆ IPL ಟೀಮ್ ಮ್ಯಾಚ್ಗಳಲ್ಲಿ ಟಿಕೆಟ್ ಸಿಗ್ತಿಲ್ಲ ಅಂತ ಹೇಳಾಗ್ತಿತ್ತು. ಅಷ್ಟೇ ಟಿಕೆಟ್ಗಳು ಕೂಡ ಇದಾಗ್ತಿದೆ ಅಂತ ಹೇಳಾಗ್ತಿದೆ. ಅದಕ್ಕೆಲ್ಲ ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವ್ರ ಮೇಲೆ ಒಂದು ಭರವಸೆ ಈಗ ಸಾಮಾನ್ಯ ಜನರು ಇರ್ಬೋದು. ಸಾಕಷ್ಟು ಒಂದು ಗೊಂದಲಗಳು ಕೂಡ ಇದೆ. KSE ಅಲ್ಲಿ ಒಂದು ಕಮ್ಯುನಿಕೇಶನ್ ಮಾಡಲ್ಲ. ಒಂದು ಲಾಸ್ಟ್ ಆಡಳಿತ ಮಂಡಳಿ ಏನಿತ್ತು ಅದು ಸರಿಯಾಗಿ ಕೆಲಸ ಮಾಡಿಲ್ಲ. ಹಾಗಾಗಿ ನಾವು ಇಂಥ ಒಂದು ದೊಡ್ಡ ದುರಂತ ನಡೆಯೋದಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾಗ್ತಿದೆ. ಆದ್ರೆ ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಕೊಳ್ಬೇಕಾದ್ರೆ ನಿರಂತರವಾಗಿ ಕೆಲಸ ಮಾಡಬೇಕು. ಒಂದು ಕ್ರಿಕೆಟ್ ಮ್ಯಾಚ್ಗೆ ಒಬ್ಬ ಪ್ಲೇಯರ್ ಹೇಗೆ ರೆಡಿ ಆಗ್ತಾರೋ ಹಾಗೆ ಈಗ ವೆಂಕಟೇಶ್ ಪ್ರಸಾದ್ ಒಮ್ಮೆ ಗೆದ್ದಿದ್ದ ನಂತರ ಅವರು ತನ್ನ ಏನು ಭರವಸೆಗಳನ್ನ ಕೊಟ್ಟಿದ್ದಾರೆ ಅದೆಲ್ಲ ಈಡೇರಿಸಬೇಕು ಅಂದ್ರೆ ಅಷ್ಟು ಈಸಿ ಇಲ್ಲ. ಹಾಗಾಗಿ ಅವರಿಗೆ ಒಂದು ದೊಡ್ಡ ಸಪೋರ್ಟ್ ಬೇಕಾಗಿದೆ, ಒಂದು ದೊಡ್ಡ ಟೀಮ್ ಬೇಕಾಗಿದೆ. ಅದನ್ನ ಅತಿ ಶೀಘ್ರದಲ್ಲಿ ಅವರು ಪ್ರಕಟ ಮಾಡ್ತಾರೆ. ಆ ಪ್ರಕಟವಾದ ಪಟ್ಟಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬಟ್ ಇನ್ನೊಂದು ಹೇಳ್ತೀನಿ, ಅವರಿಗೆ ಈಗ ರಾಜ್ಯದಲ್ಲಿರುವಂತಹ ಯುವ ಕ್ರಿಕೆಟರ್ಗಳನ್ನ ಬೆಳೆಸೋದಕ್ಕೆ ಒಂದು ಅವಕಾಶವನ್ನ ಕೇಳ್ತಿದ್ದಾರೆ. ಅದನ್ನ ಅವರು ಖಂಡಿತವಾಗಿ ಪಡಿತಾರೆ ಕೂಡ. ಆದ್ರೆ ಮುಂದಿನ 3 ವರ್ಷಗಳಲ್ಲಿ ವೆಂಕಟೇಶ್ ಪ್ರಸಾದ್ ಮುಂದೆ ಸಾಕಷ್ಟು ಸವಾಲುಗಳಿರೋದ್ರಿಂದ ಅದನ್ನ ನಿಭಾಯಿಸುವುದು ಅವರಿಗೆ ಕಬ್ಬಿಣದ ಕಡಲೆ ಹಂತ ಆಗ್ತಿದೆ. ಹಾಗಾಗಿ ಅವ್ರಿಗೊಂದು ದೊಡ್ಡ ಒಂದು ಸಪೋರ್ಟ್ ಸಿಕ್ಕಿದೆ. ಅದೇ ಮಾಜಿ ಖಜಾಂಚಿ ಆಗಿರುವಂತಹ ವಿನಯ್ ಮೃತ್ಯುಂಜಯ ಅವರಿಂದ. ಅವರ ಅನುಭವ ಕೂಡ ಈಗ ವೆಂಕಟೇಶ್ ಪ್ರಸಾದ್ಗೆ ಸಿಗೋದ್ರಿಂದ ಅವ್ರಿಗೆ ಸಾಕಷ್ಟು ಇದಿರುತ್ತೆ. ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾದ್ರೆ ಏನೆಲ್ಲ ಮಾಡ್ಬೇಕಾಗುತ್ತೆ, ಹೇಗೆ ನಿರ್ಧಾರ ತಗೋಬೇಕಾಗುತ್ತೆ ಅಂತೆಲ್ಲ ಬರುತ್ತೆ. ನಿಮ್ಗೆ ಒಂದು ಗೊತ್ತಿಲ್ಲ ಯಾಕೆ ಮಾಜಿ ಕ್ರಿಕೆಟರ್ ಈಗ ನಮ್ಮ KSE ಆಗಿ ಅಧ್ಯಕ್ಷರಾಗಬೇಕು ಅಂತ. ನಿಮ್ಗೆ ಗೊತ್ತಿದೆ 2016ರಿಂದ ನಮ್ಮ ಅನಿಲ್ ಕುಂಬ್ಳೆ ಆಮೇಲೆ ಶ್ರೀನಾಥ್ ಅವರು ಜವಾಬ್ದಾರಿ ವಹಿಸ್ಕೊಂಡಾಗ ಅಲ್ಲಿಂದ ಆದಂತ ಬದಲಾವಣೆಗಳು ಸಾಕಷ್ಟಿದೆ. ಯಾಕಂದ್ರೆ ಆಲೂರ್ನಲ್ಲಿ ಕ್ರಿಕೆಟ್ ಗ್ರೌಂಡ್ ಇದಾಯ್ತು, 3 ಕ್ರಿಕೆಟ್ ಗ್ರೌಂಡ್ಗಳು ಬಂದವು. ಅಲ್ಲದೆ ಅಲ್ಲಿ ಈಗ ಆಲ್ರೆಡಿ ಮಹಾರಾಜ ಟ್ರೋಫಿ, ಮಹಾರಾಣಿ ಟ್ರೋಫಿ ಪಂದ್ಯಗಳು ನಡೀತಾ ಇದೆ. ದೇಸಿ ಕ್ರಿಕೆಟರ್ಗಳು ಅಲ್ಲಿ ಬಂದು ಆಡ್ತಾರೆ. ಹಾಗಾಗಿ ಬ್ಯೂಟಿಫುಲ್ ಗ್ರೌಂಡ್ ಆಲ್ರೆಡಿ ಅಲ್ಲೇ ಇದೆ. ಅಷ್ಟೇ ಅಲ್ಲದೆ ಸರ್ಕಾರ ಕೂಡ ಈಗ 1500 ಕೋಟಿ ರೂಪಾಯಿ ವೆಚ್ಚ ಮಾಡಿ ಬೊಮ್ಮಸಂದ್ರದಲ್ಲಿ ಸ್ಟೇಡಿಯಂ ಮಾಡೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂನ ಬಿಟ್ಕೊಡಲ್ಲ ಅಂತ ವೆಂಕಟೇಶ್ ಪ್ರಸಾದ್ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ತುಂಬಾ ಎಲ್ಲರಿಗೂ ಆಕರ್ಷಣೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಚಿನ್ನಸ್ವಾಮಿ ಅನ್ನೋದೇ ಒಂದು ಐಕಾನಿಕ್ ಸ್ಟೇಡಿಯಂ. ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಇಷ್ಟೊಂದು ಬ್ಯೂಟಿಫುಲ್, ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂತ. ಒಂದು ಸ್ಮಾಲ್ ಕೆಪಾಸಿಟಿ 35,000 ಜನ ಇರುವಂತಹ ಒಂದು ಸ್ಟೇಡಿಯಂ ಇನ್ನು ಮುಂದೆ 50,000 ಅಂದ್ರೆ ಇನ್ನ 15,000 ಸೀಟುಗಳನ್ನ ಹೆಚ್ಚುವರಿ ಮಾಡಿ ಅಂದ್ರೆ ಜನ ಇನ್ನ ಹೆಚ್ಚು ಬಂದು ಮ್ಯಾಚ್ಗಳನ್ನ ನೋಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವ್ರು ಸಾಕಷ್ಟು ಭರವಸೆಗಳನ್ನ ನೀಡಿದ್ದಾರೆ. ಅಲ್ಲದೆ ಕೂಡ ಒಂದು ಮ್ಯೂಸಿಯಂ ಕೂಡ ಬರುತ್ತೆ. ಈ ಇಷ್ಟು ದಿನ ಇದ್ದಂತ ಒಂದೇ ಒಂದು ಕೆಟ್ಟ ಮಾತು ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಯಾರನ್ನು ಬಿಡುವುದಿಲ್ಲ, ಅಲ್ಲಿ ಭದ್ರತೆ ಹೆಚ್ಚು. ಅಷ್ಟೇ ಅಲ್ಲ, ನಮ್ಮ ಸ್ಟೇಡಿಯಂ ನೋಡೋದಕ್ಕೆ ನಾವು ಸಾಧ್ಯ ಆಗ್ತಿಲ್ಲ ಅನ್ನೋ ಒಂದು ಮಾತು ಬರ್ತಿತ್ತು. ಹಾಗಾಗಿ ಈಗ ಲಾಸ್ಟ್ ನಲ್ಲಿರುವಂತಹ ಮ್ಯೂಸಿಯಂ ಕೂಡ ಈಗ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಬರೋ ವರ್ಷಗಳಲ್ಲಿ ಖಂಡಿತ ಬರ್ಬೋದು. ಯಾಕೆಂದ್ರೆ ಅದು ಒಮ್ಮೆ ಈಗ ಒಂದು KSE ಕಡೆಗೆ ಯಾರೆಲ್ಲ ಬೇಜಾರಾಗಿದ್ರು ಅವ್ರನ್ನ ಮತ್ತೆ KSE ಗೆ ಸೆಳೆಯೋದಕ್ಕೆ ಈ ಒಂದು ನಿರ್ಧಾರವನ್ನು ತಗೊಂಡಿದೆ. ಅಷ್ಟೇ ಅಲ್ಲದೆ ಯುವ ಕ್ರಿಕೆಟರ್ಗಳು ಏನು ನಾವು ಗ್ರಾಮೀಣ ಪ್ರದೇಶಗಳಿಂದ ಯಾರು ಬರ್ತಿಲ್ಲ ಅಂತ ಒಂದು ಮಾತಿದೆ, ಅದಕ್ಕೆ ಒಂದು ಸೂಕ್ತ ಇದನ್ನ ತಗೊಂಡಿದ್ದಾರೆ. ಇಷ್ಟೆಲ್ಲ ಕನಸುಗಳಿರುವಂತಹ ವೆಂಕಟೇಶ್ ಪ್ರಸಾದ್ಗೆ ಅವ್ರಿಗೆ ಒಂದು ಅವಕಾಶ ಸಿಗ್ಬೇಕಾಗಿದೆ. ಆದ್ರೆ ಸಿಗೋ ಸಾಧ್ಯತೆಗಳು ಕೂಡ ಹೆಚ್ಚಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಅವರೆಲ್ಲ ಭರವಸೆಗಳು ಕೊಟ್ಟಿದ್ದಾರೆ ಅವರು ಈ ಒಂದು ಭರವಸೆಗಳನ್ನ ಅವ್ರು ಈಡೇರಿಸಕ್ಕೆ ಸಾಧ್ಯನಾ? ಅಷ್ಟೇ ಅಲ್ಲದೆ ಅವ್ರ ಮುಂದೆ ಇರುವಂತಹ ಸವಾಲುಗಳನ್ನ ಅವ್ರು ಇಷ್ಟು 3 ವರ್ಷಗಳಲ್ಲಿ ಹೇಗೆ ಮಾಡಕ್ಕೆ ಸಾಧ್ಯ? ಇಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಕೂಡ KSE ಗೆ ಮ್ಯಾಚ್ಗಳನ್ನ ಆಡೋದಕ್ಕೆ ಬಿಡುತ್ತಾ?
ಮುಂದಿನ ಸ್ಟೇಡಿಯಂ ನಿರ್ಮಾಣ ಕಾರ್ಯದಲ್ಲಿ ರಾಜ್ಯ ಸರ್ಕಾರ ಹಿಂದೆ ಸರಿಯುತ್ತಾ? ಇಷ್ಟೆಲ್ಲ ಕ್ವಶನ್ಗಳು ಇವೆ. ಆದ್ರೆ ಇದ್ರ ಮಧ್ಯೆ ನಿಮಗೇನು ಅನಿಸುತ್ತೆ? ಮುಂದಿನ ದಿನಗಳಲ್ಲಿ ವೆಂಕಟೇಶ್ ಪ್ರಸಾದ್ KSCA ಅಧ್ಯಕ್ಷಗಿರಿ ಹಿಡಿದ್ರೆ ನಿಮ್ಗೆ ಖುಷಿ ಆಗುತ್ತಾ? ಅಷ್ಟೇ ಅಲ್ಲ, ಅಂದ್ರೆ ವೆಂಕಟೇಶ್ ಪ್ರಸಾದ್ ಬದಲಿಗೆ ನಿಮ್ಗೆ ಯಾರು ಬರಬೇಕು? ರಾಜ್ಯ ಸರ್ಕಾರ ಯಾವ ನಿರ್ಧಾರ ತಗೊಂಡು? ಇವೆಲ್ಲ ನೀವು ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ನಿಮ್ಮ ಪ್ರತಿಕ್ರಿಯೆಯನ್ನ ತಿಳಿಸಿ. ಸಾಕಷ್ಟು ಸ್ಪೋರ್ಟ್ಸ್ ವಿಚಾರಗಳು ಖಂಡಿತವಾಗೂ ನಾನು ಮುಂದೆ ತಂದುಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಪ್ಲೇಸ್ 100% ಸ್ಪೋರ್ಟ್ಸ್.